guys, welcome back to my YouTube channel. ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ ಸೊ ಅದಕ್ಕೂ ಮುಂಚೆ ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಓಕೆ, ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ ರ್ಯಾಂಡಮ್ ವ್ಲಾಗ್. ಸೊ ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ನಾನು ಫುಲ್ ಬೆಳಿಗ್ಗೆನೇ ಎದ್ದು ಪೂಜೆ ಎಲ್ಲ ಮಾಡಿ, ನೋಡಿ ಹೊಟ್ಟೆಲ್ಲ ಇಟ್ಟು ಸ್ವಲ್ಪ ಭಕ್ತಿಯಿಂದ ಪೂಜೆ ಮಾಡಿ. ಭಕ್ತಿ ಯಾವಾಗಲೂ ಇರುತ್ತೆ, ಬಟ್ ಥರ್ಸ್ಡೇ ಅಂತ ಹೇಳಿದಾಗ ಸ್ವಲ್ಪ ಸ್ಪೆಷಲ್ ಭಕ್ತಿ ಬರುತ್ತೆ. ಥರ್ಸ್ಡೇ ಇನ್ ದ ಸೆನ್ಸ್ ನನಗಂತೂ ತುಂಬಾ ಸ್ಪೆಷಲ್ ಡೇ. ಏನೋ ಗೊತ್ತಿಲ್ಲ, ನಾನು ಡಿಗ್ರಿ ಇರುವಾಗಿಂದನೂ ನನಗೆ ಸಿಕ್ಕಾಬಟ್ಟೆ ಸ್ಪೆಷಲ್ ಇದೆ ಥರ್ಸ್ಡೇ ಅಂತ ಹೇಳಿದ್ರೆ. ಥರ್ಸ್ಡೇಲಿ ಲೈಕ್ ನನಗೆ ಬಾಬಾ ಆ್ಯಂಡ್ ರಾಯರ ಮೇಲೆ ತುಂಬ ನಂಬಿಕೆ ಇದೆ, ತುಂಬ ಟ್ರಸ್ಟ್ ಇದೆ, ನಂಬಿಕೆ ಇದೆ ಆ್ಯಂಡ್ ತುಂಬ ಪ್ರೀತಿ ಇದೆ ರಾಯರನ್ನ ಕಂಡ್ರೆ, ಬಾಬಾನ ಕಂಡ್ರೆ. ಸೊ ಥರ್ಸ್ಡೇ ಅಂತ ಹೇಳಿದ್ರೆ ನನಗೊಂಥರ ಲೈಕ್ ಎವ್ರಿ ಥರ್ಸ್ಡೇ ಹಬ್ಬ ಡೇ ಥರನೇ ಇರುತ್ತೆ ನನಗೆ. ಆ್ಯಂಡ್ ಎವ್ರಿ ಥರ್ಸ್ಡೇ ನಾನು ಪೂಜೆ ಮಾಡ್ತೀನಿ, ರಾಯರಿಗೆ ಮತ್ತು ಬಾಬಾ ಇಬ್ರಿಗೂ ಪೂಜೆ ಮಾಡ್ತೀನಿ. ಆ್ಯಂಡ್ ಪೂಜೆ ಮಾಡಿ ಟೆಂಪಲ್ ವಿಸಿಟ್ ಮಾಡ್ತೀನಿ. ಎವ್ರಿ ಥರ್ಸ್ಡೇ ನಾನು ಮಿಸ್ಸೇ ಮಾಡಲ್ಲ ಟೆಂಪಲ್ ವಿಸಿಟ್. ಬಟ್ ಲಾಸ್ಟ್ 3 ವೀಕ್ಸಿಂದ ನನಗೆ ಹೋಗೋಕ್ಕಾಗಿಲ್ಲ, ಟೈಮ್ ಆಗಿಲ್ದಿರ, ಸೊ ಹೋಗೋಕ್ಕಾಗಿಲ್ಲ. ಹಂಗಾಗಿ ನಾನು ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸುಮ್ಮನೆ ಹಂಗೆ ಹೋಗ್ತಿರೋದನ್ನ ಹೆಂಗೋ ವ್ಲಾಗ್ ಮಾಡ್ಬೋದಲ್ಲ ಅಂತ ಹೇಳಿ ನಾನು ಮಾಡ್ತಿದ್ದೀನಿ. ಅದಾದಮೇಲೆ ನಾನು ಇನ್ನೊಂದು ಹೇಳ್ಬೇಕು ನಿಮಗೆ, ನಾನು 5 ವೀಕ್ಸ್ ಒಂದು ಲೈಕ್ ರಾಯರಿಗೆ ವ್ರತ ಮಾಡ್ತಿದ್ದೀನಿ. ಸೊ ನನಗೆ ಅದು ಇನ್ನೂ 5 ವೀಕ್ಸ್ ಕಂಪ್ಲೀಟ್ ಆಗಿಲ್ಲ, ಇವತ್ತಿಗೆ 3 ವೀಕ್ಸ್ ಆಗಿದೆ. ಸೊ ನಂಗೆ 3 ವೀಕ್ಸ್ ಆಗೋದ್ರೊಳಗಡೆ ನನಗೆ ರಿಸಲ್ಟ್ ಬಂದಿದೆ. ಸೊ ಹಂಗಾಗಿ ನಂಗೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ನಿಜವಾಗ್ಲೂ ರಾಯರನ್ನ ನಮ್ದವ್ರನ್ನ ಯಾವತ್ತೂ ಕೈ ಬಿಡಲ್ಲ. ಸೊ ನಾನು ನಂಬಿ ವ್ರತ ಮಾಡಿದ್ದೆ, ನನಗೆ ರಿಸಲ್ಟ್ ಸಿಕ್ಕಿದೆ, ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ. ಸೊ ನಿಮಗೂ ಯಾರಿಗೆಲ್ಲ ಈ ಥರ ಲೈಕ್ ವ್ರತ ಎಲ್ಲ ಮಾಡಿ ರಿಸಲ್ಟ್ ಸಿಕ್ಕಿದೆ, ಸೊ ಅವರೆಲ್ಲ ಕಮೆಂಟ್ ಮಾಡಿ. ಆ್ಯಂಡ್ ನನಗಿನ್ನ 2 ವೀಕ್ಸ್ ರಿಮೈನಿಂಗ್ ಇದೆ, 2 ವೀಕ್ಸ್ ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಮಾಡಾದ್ಮೇಲೆ ನೆಕ್ಸ್ಟ್ ನಾವು ಬೇರೆ ಏನು ಅಂದ್ಕೊಳ್ತೀವಿ ಅದಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಮಧ್ಯದಲ್ಲೇ ಬಿಡೋಂಗಿಲ್ಲ ಇದನ್ನು. ಸೊ ಇವಾಗ ನೀವು 9 ವೀಕ್ಸ್ 6 ವೀಕ್ಸ್ 7 ವೀಕ್ಸ್ ಆ ಥರ ಏನೋ ಎಷ್ಟೋ ವೀಕ್ಸ್ ಅಂತ ಅಂದ್ಕೊಂಡು ಮಾಡುವಾಗ ಅದು ಕೆಲಸ ಇಮಿಡಿಯೇಟ್ ಆದ್ರೂ ಸಹ ನೀವು ಕಂಪ್ಲೀಟ್ ನೀವು ಎಷ್ಟು ವೀಕ್ಸ್ ಅಂದ್ಕೊಂಡಿರ್ತೀರೋ ಅಷ್ಟು ವೀಕ್ಸ್ ನೀವು ಕಂಪ್ಲೀಟ್ ಮಾಡಲೇಬೇಕು. ಸೊ ನಾನು ಬಿಫೋರ್ ಒಂದು ತಪ್ಪು ಮಾಡಿದ್ದೆ, ಬಿಕಾಸ್ ಏನೋ ಒಂದು ಕೆಲಸ ಆಗಿದ ತಕ್ಷಣ ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೆ. ಸೊ ಆ ಕೆಲಸ ಅದಕ್ಕೆ ನಿಂತೋಗ್ಬಿಡ್ತು. ಸೊ ಅದಾದಮೇಲೆ ನೆಕ್ಸ್ಟು ನಾನು ಇವಾಗ ಲೈಕ್ 5 ವೀಕ್ಸ್ ಅಂತ ಅಂದ್ಕೊಂಡು ಮಾಡಿದ್ದೆ, 3 ವೀಕ್ಸ್ ರಿಸಲ್ಟ್ ಸಿಕ್ಕಿದೆ. ಸೊ ರಿಸಲ್ಟ್ ಸಿಕ್ಕಾದ್ಮೇಲೆ ನಾನು ಇನ್ನೂ 2 ವೀಕ್ಸ್ ಕಂಟಿನ್ಯೂ ಮಾಡಿ ಮುಗಿಸ್ತೀನಿ, ಇಷ್ಟೇ. ಸೊ ಓಕೆ, ಸೊ ಮಳೆ ಬೇರೆ ಬರ್ತಿದೆ ಇವತ್ತು ಬೆಳಿಗ್ಗೆ ಸಿಕ್ಕಾಬಟ್ಟೆ ಮಳೆ. ಓಕೆ, ಸೊ ನಾನಿವಾಗ ಟೆಂಪಲ್ಗೆ ಹೋಗ್ತಿದ್ದೀನಿ. ನಾನು ನಿಮ್ಮನ್ನೂ ಸಹ ಕರ್ಕೊಂಡು ಹೋಗ್ತೀನಿ, ಬನ್ನಿ ನನ್ನ ಜೊತೆ, ನಿಮಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ. ಓಕೆ ಆ್ಯಂಡ್ ಗೈಸ್, ನಾನಿವಾಗ ಸಾಯಿಬಾಬಾ ಟೆಂಪಲ್ಗೆ ಬಂದೆ. ಸೊ ಸಿಕ್ಕಾಬಟ್ಟೆ ಮಳೆ. ರೋಸ್ ಕೊಡಿ, ರೋಸ್ ಮತ್ತು ಬಿಸ್ಕೆಟ್ ಕೊಡಿ. ಫುಲ್ ಮಳೆ ಬಂದಿದೆ ಗೈಸ್. ಆ್ಯಂಡ್ ಇದೆ ದಿ ಶ್ರೀ ಸಾಯಿ ಸ್ಪಿರಿಚುವಲ್ ಸೆಂಟರ್, ಶ್ರೀ ಸಾಯಿ ಆಧ್ಯಾತ್ಮಿಕ ಕೇಂದ್ರ. ಆ್ಯಂಡ್ ಇದು ಏನು ಸ್ಪೆಷಲ್ ಅಂತ ಹೇಳಿದ್ರೆ, ಸೊ ಎಲ್ಲರೂ ಇದು ಇರೋದು ತ್ಯಾಗರಾಜ್ ನಗರಲ್ಲಿ, ಬ್ಯಾಂಗ್ಳೂರಲ್ಲಿ. ಇದು 2ನೇ ಶಿರ್ಡಿ ಅಂತ ಕರೀತಾರೆ, ಬಿಕಾಸ್ ಲೈಕ್ ಶಿರ್ಡಿ ಥರನೇ ಸ್ವಲ್ಪ ಇದೆ ಅಂತ ಹೇಳ್ತಾರೆ. ಸೊ ನಾನು ಶಿರ್ಡಿ ನೋಡಿಲ್ಲ, ಸೊ ಆ ಟೈಮ್ ಯಾವಾಗ ಬರುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಐ ಆಮ್ ಈಗರ್ಲಿ ವೆಯ್ಟಿಂಗ್ ಟು ಲೈಕ್ ಶಿರ್ಡಿ ನೋಡಲಿಕ್ಕೆ. ನನಗೆ ಈ ಪ್ಲೇಸ್ ಎಷ್ಟು ನೆಮ್ಮದಿ ಕೊಡುತ್ತೆ ಅಂತ ಹೇಳಿದ್ರೆ, ನನಗೆ ಎವ್ರಿ ಟೈಮ್ ನಾನು ಬೇಜಾರಾದಾಗೆಲ್ಲ ನಾನು ಸಾಯಿಬಾಬಾ ಟೆಂಪಲ್ಗೆ ಹೋಗಿ ನಾನು ಕುತ್ಕೊಂಡ್ರೆ ಅಟ್ಲೀಸ್ಟ್ 1 ಅವರ್ ನಾನು ಎದ್ದು ಬರಲ್ಲ, ಸುಮ್ಮನೆ ಕುತ್ಕೊತೀನಿ. ನಂಗೆ ಸಿಕ್ಕಾಬಟ್ಟೆ ಬೇಜಾರಾದಾಗ ನನಗೆ ಒಳಗಡೆ ಕಾಲು ಇಟ್ಟರೆ ಸಾಕು, ಎಷ್ಟು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ ಅಂದರೆ ಲಿಟ್ರಲಿ ಗೈಸ್, ನೀವು ನಿಜವಾಗ್ಲೂ ನಂಬಲ್ಲ, ನನಗೆ ಆ ಥರ ಆ ಫೀಲ್ ಆಗಿದೆ. ನನಗೆ ಅಷ್ಟು ನೆಮ್ಮದಿ ಸಿಗುತ್ತೆ, ಬಿಕಾಸ್ ಏನೋ ಒಂಥರ ಅಲ್ಲಿ
ಹೋದ್ರೇ ಒಂಥರ ಪಾಸಿಟಿವ್ ವೈಬ್ ಸಿಗುತ್ತೆ. ಸೊ ಹಂಗಾಗಿ ನಾನು ಎವ್ರಿ ಟೈಮ್ ನನಗೆ ಬೇಜಾರಾದಾಗೆಲ್ಲ ಅಥವಾ ನಂಗೆ ಟೈಮ್ ಸಿಕ್ಕಿದಾಗೆಲ್ಲ ನಾನು ಹೋಗ್ತಾ ಇರ್ತೀನಿ. ಓಕೆ, ಸೊ ನೆಕ್ಸ್ಟ್ ಇದೆಲ್ಲ ಬಂದು ಇದು ಮೇಯ್ನ್ ಬಾಬಾ ದೇವ್ರಿದೆಯಲ್ಲ, ಅದರಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಒಂದು ಚಿಕ್ಕದಾಗಿ ಬಾಬಾದು ಇದು ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ನಾನು ಬಂದಿದ್ದು ಬಾಬಾ ಟೆಂಪಲಿಂದ ಡೈರೆಕ್ಟ್ ರಾಯರ ಮಠಕ್ಕೆ. ಸೊ ನಾನು ಇಲ್ಲಿ ರಾಯರ ಮಠ ಯಾವ್ದು ತೋರಿಸ್ತಿರೋದಂತ ಹೇಳಿದ್ರೆ, ನಿಮಗೆ ಬಸವನಗುಡಿ BMS ಕಾಲೇಜ್ ಇದೆಯಲ್ಲ, ಸೊ BMS ಕಾಲೇಜಿಂದ ಲೆಫ್ಟ್ ಸೈಡಿಗೆ ರಾಯರ ಮಠ ಇದೆ. ಸೊ ನನಗೆ ಬಾಬಾ ಟೆಂಪಲ್ ಆ್ಯಂಡ್ ರಾಯರ ಮಠ ಎರಡೂ ಸಹ ತುಂಬ ನಿಯರ್ ಇದೆ. ಸೊ ಎವ್ರಿ ಥರ್ಸ್ಡೇ ನಾನು ಮಿಸ್ ಮಾಡಲ್ಲ, ವಿಸಿಟ್ ಮಾಡ್ತಿರ್ತೀನಿ. ಲಾಸ್ಟ್ 3 ವೀಕ್ಸಿಂದ ಮಿಸ್ ಆಗಿತ್ತು. ಸೊ ನನಗೆ ಏನೋ ಟೆಂಪಲ್ಗೆ ಹೋಗಿಲ್ಲ ಅಂತಂದರೆ ಥರ್ಸ್ಡೇ ಮೇಯ್ನ್ಲಿ ಏನೋ ಕಳ್ಕೊಂಡಿದ್ದೀನಿ, ಏನೋ ಒಂಥರ ಫುಲ್ ಮೈಂಡ್ ಫುಲ್ ಅಪ್ಸೆಟ್ ಆಗಿಬಿಡುತ್ತೆ ಹೋಗಿಲ್ಲ ಅಂತ. ಆ್ಯಂಡ್ ಇದು ನನ್ನ ಫೇವ್ರೆಟ್ ಮಂತ್ರಾಕ್ಷತೆ. ಸೊ ಗೈಸ್, ಏನು ವಿಷಯ ಅಂತ ಹೇಳಿದರೆ, ನೆಕ್ಸ್ಟ್ ವೀಕಲ್ಲಿ ಬಸವನಗುಡಿಲಿ ಕಡಲೆಕಾಯಿ ಪರಿಷೆ ನಡೀತಿದೆ. ಸೊ ಯಾರೆಲ್ಲ ಕಡಲೆಕಾಯಿ ಪರಿಷೆ ನೋಡಿಲ್ಲ, ಒನ್ಸ್ ವಿಸಿಟ್ ಮಾಡಿ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇನ್ ದ ಸೆನ್ಸ್ ತುಂಬ ಕ್ರೌಡ್ ಇರುತ್ತೆ, ಬಟ್ ಇಟ್ಸ್ ಫೇಮಸ್ ಬಸವನಗುಡಿಲಿ. ಸೊ ಯಾರೆಲ್ಲ ಬ್ಯಾಂಗ್ಳೂರಿಗೆ ಬರೋಕ್ಕೆ ಪ್ಲ್ಯಾನ್ ಮಾಡಿದ್ದೀರಾ, ಕಡಲೆಕಾಯಿ ಪರಿಷೆಗೆ ಬಂದು ಹೋಗಿ. ಓಕೆ, ಸೊ ಗೈಸ್, ಇಲ್ಲಿ ನಾನು ಎವ್ರಿ ಥರ್ಸ್ಡೇ ನಾನು ಒಬ್ಬರಿಗೆ ಒನ್ ಟೈಮ್ ನಾನು ಫುಡ್ ಪ್ರೊವೈಡ್ ಮಾಡ್ತೀನಿ. ಸೊ ಇಟ್ಸ್ ನಾಟ್ ಶೋ ಆಫ್, ಬಿಕಾಸ್ ಏನಂತ ಹೇಳಿದ್ರೆ, ನೀವು ಎಲ್ಲೋ ತಿನ್ನೋದು ಎಷ್ಟೆಷ್ಟೋ ಖರ್ಚು ಮಾಡ್ತೀರಾ ಅಂತೆ. ಬಟ್ ಥರ್ಸ್ಡೇ ಅಥವಾ ನಿಮಗೆ ಯಾವ ದೇವರು ಇಷ್ಟ ಅನಿಸ್ತಾರೆ ಅವ್ರದ್ದು ಹೆಸರಲ್ಲಿ ಒಂದು ಹೊತ್ತು ಊಟನ ಯಾರಿಗಾದ್ರೂ ಕೊಡಿ. ಸೊ ನೀವು ಕೊಟ್ಟಿರೋ ಊಟದಿಂದ ಅವರು ನಮಗೆ ಹರಿಸ್ತಾರಲ್ವ, ಆ ಬ್ಲೆಸ್ಸಿಂಗ್ ಅಂತೂ ಸಿಕ್ಕಾಬಟ್ಟೆ ತುಂಬ ಪವರ್ಫುಲ್ ಇರುತ್ತೆ. ಸೊ ನಾನು ಈ ಥರ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಟ್ಸ್ ಇದು ಒಂದು ಗುಡ್ ಇನ್ಫಾರ್ಮೇಷನ್ ಅಂತ ಅಂದ್ಕೊಳ್ತೀನಿ. ಇಟ್ಸ್ ಯೂಸ್ಫುಲ್ ಆಗುತ್ತೆ ನಿಮಗೂ ಸಹ. ಆ್ಯಂಡ್ ನೆಕ್ಸ್ಟ್ ನಾನು ಅಲ್ಲಿಂದ ಬಂದಿದ್ದು ನಮ್ಮ ಅಕ್ಕನ ಮನೆಗೆ ಬಂದು ನಾನು ತಿಂಡಿ ಮಾಡಿರಲಿಲ್ಲ ಇವತ್ತು. ನಮ್ಮ ಅಕ್ಕನ ಮನೆಯೇ ತಿನ್ನೋಣ ಅಂತ ಹೇಳಿ ಬಂದೆ. ಸೊ ನಮ್ಮ ಅಕ್ಕ ಬೇರೆ ಇರಲಿಲ್ಲ, ಎಲ್ಲೋ ಹೊರಗಡೆ ಹೋಗಿದ್ರು. ನಾನು ಹಂಗೆ ಒಂದು ಮಿರರಲ್ಲಿ ಒಂದು ಪೋಸ್ ಕೊಟ್ಟೆ. ಆ್ಯಂಡ್ ನೆಕ್ಸ್ಟ್ ನಾನು ಏನು ಟಿಫನ್ ಮಾಡಿದ್ದಾರೆ ಅಂತ ಹೋಗಿ ನೋಡಿದ್ರೆ ಪುಳಿಯೋಗರೆ ಮಾಡಿಟ್ಟಿದ್ದಾಳೆ. ನನಗಂತೂ ಪುಳಿಯೋಗರೆ ಅಂದ್ರೇ ಆಗಲ್ಲ, ಇಷ್ಟ ಇಲ್ಲ. ಏನು ಮಾಡೋದು, ಹೊಟ್ಟೆ ಬೇರೆ ಹಶ್ವಾಗ್ತಿತ್ತು, ಅದನ್ನೇ ಸ್ವಲ್ಪ ಹಾಕ್ಕೊಂಡು ತಿಂದೆ. ನಮ್ಮ ಅಕ್ಕ ಇವಾಗ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ರೆಡಿ ಆಗ್ತಾವ್ರೆ. ಫಸ್ಟ್ ಟೈಮ್ ನನ್ನ ವ್ಲಾಗಲ್ಲಿ ವೆಲ್ಕಮ್ ಹೇಳ್ಬೇಡು. ವೆಲ್ಕಮ್ ಬ್ಯಾಕ್ ಟು ಅಮ್ಮು ಶೆಟ್ಟಿ ಯೂಟ್ಯೂಬ್ ಚಾನಲ್. ನಾನು ಇನ್ನೂ ಪೂಜೆ ಮಾಡಿಲ್ಲ, ಆಲ್ರೆಡಿ 11:30 ಆಗ್ಬಿಟ್ಟೈತೆ. ನಾನು ಪೂಜೆ ಮಾಡಿ ಟೆಂಪಲ್ ಹೋಗಿ ತಿಂಡಿ ತಿಂದು ಎಲ್ಲ ಮುಗಿಸ್ಕೊಂಡಿದ್ದಾಳು. ನಾನು ಇನ್ನೂ ಏನು ತಿಂಡಿ ಮಾಡಿಲ್ಲ ಪೂಜೆ ಆಗೋವರೆಗೂ. ತಿಂಡಿ ಅಂತೂ ಮಾಡಲ್ಲ ಪೂಜೆ ಆಗೋವರೆಗೆ. ಎಲ್ಲ ಫುಲ್ ಮೆಸ್ಸಿ ಆಗೈತೆ, ಅದನ್ನು ತೋರಿಸ್ತೀನಿ. ಆಲ್ಮೋಸ್ಟ್ ಗೈಸ್ ಒಂದು ಬ್ಯಾಗ್ ತುಂಬಾ ಸ್ಯಾರಿ ಇಟ್ಕೊಂಡಿದ್ದೀನಿ. ಇದನ್ನ ಆಕ್ಚುಲಿ ಸ್ಟಿಚ್ ಕೊಡ್ಬೇಕು. ಇನ್ ಮಿಕ್ಕಿದ ಸ್ಯಾರಿ ಎಲ್ಲ ಜಿಗ್ಜಾಗ್ ಫಾಲ್ಸ್ ಕೊಡ್ಬೇಕು. ಮೋರ್ ದನ್ 12 ಸ್ಯಾರೀಸ್ ಇದೆ. ಸೊ ಇವತ್ತು ಕೊಟ್ಬಿಟ್ಟು ಬರ್ಬೇಕು. ಸೊ ಗೈಸ್, ನಮ್ಮ ಅಕ್ಕಂದು ಯೂಟ್ಯೂಬ್ ಚಾನಲ್ ಇದೆ. ಎಸ್, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆಲ್ಸೋ. ಪುನರ್ವಿ ಪ್ರಿಯಾ ವ್ಲಾಗ್ಸ್ ಅಂತ ಇದೆ, ಹೋಗಿ ಸರ್ಚ್ ಮಾಡಿ. ಎಂಟರ್ಟೈನ್ ಆಗಿರೋ ವಿಡಿಯೋಸ್ ಎಲ್ಲ ನಿಮಗೆ ಕಾಣಿಸುತ್ತೆ. ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಓಕೆ, ಸೊ ಗಾಯ್ಸ್, ನಾನು ಇಲ್ಲಿಗೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಅಲ್ಲಿ ನೋಡಿ ನನಗೆ ಆ್ಯಪಲ್ ಕಾಣಿಸ್ತಾ ಇದ್ದೀನಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.